ಎಕ್ಸ್ಕ್ಯೂಸ್ ಮೀ ಸರ್. ನಿಮ್ ನಂಬ್ಕೊಂಡು ವಯಸ್ಸು ದೊಡ್ಡ ಪ್ರಾಜೆಕ್ಟ್ ಕೊಟ್ಟನಲ್ರಿ, ಇಷ್ಟೊಂದು ತಪ್ಪು ಮಾಡೋದು. ನೀವು ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ. ಅದು ಗೆಟ್ ಔಟ್. ಏನಿವತ್ತು ಕೆಲ್ಸ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ ಬೇಡ. ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದೀನಿ. ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ಸಲ ಕ್ಲೀನ್ ಮಾಡು. ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡ್ ಬಿದ್ದಿದ್ಯಲ್ಲ, ತಿಂದಿದ್ದಾದ್ರೂ ಕರಗತ್ತೆ. ಹೊರಗಡೆ ಅಂತೂ ಹೋಗ್ ದುಡಿಯಲ್ಲ. ಏನ್ ಕರ್ಮಾನೋ ಏನೋ. ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ, ಹೆಂಡ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ. ಮಗಳು ದುಡ್ಕೊಂಡ್ ಬರೋದು, ಅಳಿಯ ಎಲ್ಲ ಖಾಲಿ ಮಾಡೋದು. ಥು, ಮಗಳ ಮದ್ವೆ ಬಗ್ಗೆ ಎಷ್ಟೊಂದ್ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತು. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ? ಎಲ್ಲ ನಿನ್ ಸಪೋರ್ಟಿಂದಾನೇ ಆಗಿರೋದು. ದುಡ್ಡಿರೋನ್ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು. ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು. ಲೀಲಾ, ಈಗ್ಲೂ ಕಾಲ ಮಿಂಚಿಲ್ಲ. ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವನ್ಗೆ. ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ. ಅಮ್ಮ, ನನ್ಗೆ ಆಫೀಸ್ ಟೆನ್ಷನ್ನೇ ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ. ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಆದ್ರೂನು ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ. ಅದ್ ಹಾಗಲ್ಲ ಕಣೆ. ಅಮ್ಮ, ತಲೆ ಕೆಟ್ಟೋಗಿದೆ, ಇನ್ನೇನು ಮಾತಾಡ್ಬೇಡ. ಅಮ್ಮಗ್ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು. ಅಮೋಘ್. ಹಾ ಅಮೋಘ್. ಹಾ ಅಮೋಘ್. ಹಾ ಬಂದೆ ಮಾವ. ಮಾವ ಹೇಳಿ. ಏನಿಲ್ಲ, ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು. ಶೂ ಪಾಲಿಷ್ ಮಾಡ್ಕೊಡ್ತೀಯಾ? ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ. ಮಾಡ್ತೀನಿ ಮಾವ. ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಇತ್ತು. ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು. ಸರಿ ಅತ್ತೆ. ಬಾಲ ತಗೋ. ಯಾರ್ದದು ಫೋನು? ಏನಕ್ಕೆ ಕಟ್ ಮಾಡ್ದೆ? ಅದು ನನ್ನ ಫ್ರೆಂಡು. ಓಹ್, ಫ್ರೆಂಡಾ? ಬಾಲ ತಾನೆ? ಮತ್ತ್ಯಾಕೆ ಕಟ್ ಮಾಡ್ದೆ? ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ? ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು. ನೋಡ್ಲಿಲ್ಲ, ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನಗ್ಯಾಕೋ ಸರಿ ಅನಿಸ್ತಿಲ್ಲ. ಲೇ ಇಡಿಯಟ್, ಸ್ಟಾಕ್ ಮಾಡ್ತಾ ಇದ್ಯಾ? ಅದು ನನ್ನ ಪರ್ಸ್ನಲ್ ವಿಚಾರ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ ಕೆಲ್ಸ ನೋಡ್ಕೊ. ಅಣ್ಣ, ಆ ಕ್ಲಚ್ ಪ್ಲೇಟ್ ಒಂಚೂರು ನೋಡೋಣ.
ಅಮೋಘ್, 2 ವರ್ಷ ಆಯ್ತು ನಿನ್ನ ನೋಡಿ. ಹೇಗಿದ್ದೀಯ? ನನ್ನ ಮೇಲೆ ಅಷ್ಟೊಂದು ಕೋಪನಾ? ಒಂದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ? ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ? ತಾತ, ನಾನು ಚೆನ್ನಾಗೇ ಇದ್ದೀನಿ. ಅದು ಗಂಟ್ಲು ಕೆಟ್ಟಿದೆ, ಅದಕ್ಕೆ ಅಷ್ಟೆ. ನನಗೆ ಸುಳ್ಳು ಹೇಳ್ತೀಯನೋ? ಯಾಕೆ ಕಳ್ತಾ ಇದೀಯಾ? ನಿನ್ನ ತಾತ ನಾನು, ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನಿಲ್ಲ ತಾತ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ. ಒಂದು ಕೆಲಸ ಮಾಡು, ನಾಳೆ ಮನೆ ಕಡೆ ಬಾ. ಒಂದು ನಿರ್ಧಾರ ತಗೊಂಡಿದ್ದೀನಿ, ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು. ನನಗೂ ವಯಸ್ಸಾಯಿತು, ಮುಂದೆ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಸರಿ ತಾತ. ಲೀಲಾ, ನನ್ನೇ ನಂಬಿಸಿ ಮೋಸ ಮಾಡ್ದೆ ಅಲ್ವಾ? ನಿನಗೆ ಬುದ್ಧಿ ಕಲಿಸ್ತೀನಿ. ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್. ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ. ನಾನು ಇದನ್ನು ಪಕ್ಕ ಮಿಸ್ ಮಾಡಲ್ಲ, ಖಂಡಿತ ಹೋಗ್ತೀನಿ. ಯಾವನ ನೀನು ಈ ಥರ ಗಾಡಿ ಓಡಿಸ್ತ್ಯಾ? ಯು ರಾಸ್ಕಲ್, ನಿಂಗ್ ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡು, ನನ್ ಹೊಸ ಬ್ರ್ಯಾಂಡ್ ಕಾರ್ನ ಹಾಳ್ ಮಾಡ್ದೆ ನೀನು. ಹೇ ಯದ್ವಿಕಾ, ನೀನಾ? ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದು, ಅದಕ್ಕೆ ಹೀಗಾಗಿದ್ದು. ನಾನೇನ್ ಬೇಕು ಅಂತ ಹೀಗೆ ಮಾಡಲಿಲ್ಲ. ನನ್ಗೆ ಉತ್ತರ ಕೊಡ್ತ್ಯಾ? ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ? ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ನಿಂದು ಆಫ್ಟರ್ ಒಂದ್ 20,000 ರೂಪಾಯಿ ಗುಜರಿ ಗಾಡಿ, ಆದ್ರೆ ನಂದು? ಹೇಯ್, ಅವಳು ಸಿನಿಮಾ ಹೀರೋಯಿನ್ ಅಲ್ವಾ? ಹಾ, ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ. ಹೋಟೆಲೆ ನಿಮ್ಮಪ್ಪಂದ ಅನ್ಕೊಂಡಿದ್ಯಾ? ಹೇಗ್ ಬೇಕೋ ಆ ಗಾಡಿ ಓಡ್ಸೋಕೆ? ಮೇಡಮ್, ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ? ಈ ಥರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಛೇ, ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್. ಏಯ್, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏನೇ ನೀನು? ಅವ್ನ್ ನಮ್ ಕ್ಲಾಸ್ಮೇಟ್ ತಾನೇ? ಫಸ್ಟ್ ಆಫ್ ಆಲ್, ಆತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೇನಾ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ? ಯಪ್ಪಾ, ಇವ್ನ್ ಬಡತನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ. ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು? ಛೇ! ಭಾರತದ ಅತಿದೊಡ್ಡ ಕಂಪನಿಯಾದ ಅರಸು ಗ್ರೂಪ್ ಆಫ್ ಮೀಡಿಯಾದ ಸಿಇಒ ಚೇಂಜ್ ಆಗಿದ್ದಾರೆ. ಅದರ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಅರಸು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೊಸ ಸಿಇಒ ಯಾರು ಅನ್ನೋ ವಿಷಯ ಇನ್ನು ರೆಡಿ ಫಾರ್ ದ ಬಿಗ್ ಡೇ. It's time. Let's make the announcement. ನಮ್ಮ ಅರಸು ಮೀಡಿಯಾದ ಹೊಸ ಸಿಇಒ ಆಗಿ ನನ್ನ ಪ್ರೀತಿಯ ಮೊಮ್ಮಗನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಮೇಡಮ್, ಅರಸು ಮೀಡಿಯಾ ಸಿಇಒ. ವಾಟ್? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.